ವಾಷಿಂಗ್ ಮಿಷಿನಲ್ಲಿ ಬಟ್ಟೆ ಎಲ್ಲ ಒಗೆದ್ಮೇಲೆ ವಾಷಿಂಗ್ ಮಿಷಿನ್ನ ಏನಾದರೂ ಕ್ಲೀನ್ ಮಾಡದೆ ಈ ರೀತಿ ಬಿಟ್ಕೊಂಡ್ರೆ ಫಂಗಲ್ಸ್ ಎಲ್ಲ ಸ್ಟಾರ್ಟ್ ಆಗುತ್ತೆ. ನಾನು ಮಾಡಿರೋ ತಪ್ಪನ್ನು ನೀವು ಮಾಡೋದಕ್ಕೆ ಹೋಗಬೇಡಿ. ನನಗೆ ಈ ರಿಸಲ್ಟ್ ಗೊತ್ತಾದ ಮೇಲೇ ಏನಪ್ಪ ಮಾಡೋದು ಅಂತ ನಾನು ಯೋಚನೆ ಮಾಡ್ತಿರ್ಬೇಕಾದ್ರೆ ಅಮೆಝಾನಲ್ಲಿ ಕ್ಲೆನ್ಸ್ಮೋ ಬೈ ಕ್ಲೀನೆಸ್ಟ್ ಅವರ ವಾಷಿಂಗ್ ಮಿಷಿನ್ ಕ್ಲೀನರ್ ಆ್ಯಂಡ್ ಲೈಮ್ ಸ್ಕೇಲ್ ರಿಮೂವರ್ ಪ್ರಾಡಕ್ಟ್ ಒಂದು ಸಿಕ್ತು. ಇದನ್ನು ನೀವು 3 months ಯೂಸ್ ಮಾಡ್ಬೋದು. ಹೇಗೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಒಂದೇ ಪ್ಯಾಕೆಟಲ್ಲಿ ನಿಮಗೆ 3 ಪ್ಯಾಕೆಟ್ಸ್ ಬರುತ್ತೆ. ಸೊ ಇದನ್ನು ಯಾವ ರೀತಿ ಯೂಸ್ ಮಾಡೋದು ಅಂತ ನೋಡೋದಾದರೆ, ಈಗ ಒಂದು ಪ್ಯಾಕೆಟ್ನ ತೊಗೊಂಡು ನಾನು ವಾಷಿಂಗ್ ಮಿಷಿನ್ ಒಳಗಡೆ ಎಲ್ಲ ಆ ಪೌಡರ್ ಏನಿದೆ ಅದನ್ನೆಲ್ಲ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ. ಫಂಗಲ್ಸ್ ರೀತಿ ಏನೆಲ್ಲ ಆಗಿದೆ ಅಲ್ಲೂ ಕೂಡ ನೀವು ಪೌಡರ್ನ ಸ್ಪ್ರೆಡ್ ಮಾಡ್ಕೊಳ್ಳಿ. ಆ್ಯಂಡ್ ಇದಕ್ಕೆ ಯಾವುದೇ ರೀತಿ ಎಕ್ಸ್ಟ್ರಾ ಡಿಟರ್ಜೆಂಟ್ ಅದೇನು ಆ್ಯಡ್ ಮಾಡೋ ಅವಶ್ಯಕತೆ ಏನಿಲ್ಲ. ಪ್ಲೇನ್ ವಾಟರಲ್ಲಿ ನೀವು ಕ್ಲೀನ್ ಮಾಡ್ಕೊಳ್ಬೇಕಾಗತ್ತೆ. ಡ್ರಮ್ ಕ್ಲೀನ್ ಅಂತ ಕೊಟ್ಟರೆ ಅದೇ ಟೈಮಿಂಗ್ಸ್ ಎಲ್ಲ ತೋರಿಸುತ್ತೆ. ಸೊ ಅದೇ ಚೆನ್ನಾಗಿ ಕ್ಲೀನ್ ಆಗುತ್ತೆ. ಇವಾಗ ಮೇನ್ ಥಿಂಗ್ ಏನಪ್ಪ ಅಂತ ಹೇಳಿದ್ರೆ, ವಾಷಿಂಗ್ ಮಿಷಿನ್ ಎಲ್ಲ ಕ್ಲೀನ್ ಆದಮೇಲೆ ಒಂದು ಡ್ರೈ ಕ್ಲಾತ್ನ ತೊಗೊಂಡು ಕ್ಲೀನಾಗಿ ಎಲ್ಲನೂ ಇಟ್ಕೊಳ್ಬೇಕಾಗತ್ತೆ. ಈ ವಾಷಿಂಗ್ ಮಿಷಿನ್ನು ಫುಲ್ ಡ್ರೈ ಆಗಬೇಕು. ಅದಾದಮೇಲೆ ನಾವು ವಾಷಿಂಗ್ ಮಿಷಿನ್ನ ಕ್ಲೋಸ್ ಮಾಡಿ ಇಟ್ಕೊಂಡ್ರೆ ತುಂಬ ಚೆನ್ನಾಗಿ ಮೇಂಟೈನ್ ಮಾಡ್ಕೊಳ್ಬೋದು. ನನಗಂತೂ ಈ ಪ್ರಾಡಕ್ಟ್ ತುಂಬಾ ಇಷ್ಟ ಆಯಿತು. ಈ ಪ್ರಾಡಕ್ಟ್ ನಿಮ್ಗೇನಾದರೂ ಬೇಕು ಅಂತ ಹೇಳಿದ್ರೆ ಲಿಂಕ್ ಅಂತ ನನಗೆ ಕಮೆಂಟ್ ಮಾಡಿ. ಈ ಪ್ರಾಡಕ್ಟ್ ಲಿಂಕ್ನ ನಿಮಗೆ ಸೆಂಡ್ ಮಾಡ್ತೀನಿ. ಥ್ಯಾಂಕ್ ಯು.